ಬೆಲೆ ಏರಿಕೆ ವಿರುದ್ಧ ಈಗ ಹೋರಾಟ ಆರಂಭವಾಗಿದೆ. ಈ ಹೋರಾಟದಲ್ಲಿ ಕೆಲವು ಹೇಳಿಕೆಗಳು ಕೂಡ ಇದ್ದಾವೆ. ಏನಿದಾವೆ, ಯಾರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಬೆಲೆ ಏರಿಕೆ ವಿರುದ್ಧ ಸರ್ಕಾರದ ವಿರುದ್ಧ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇರೋದು. ಅಹೋರಾತ್ರಿ ಧರಣಿಯಿಂದ ಅಂತರವನ್ನ ಜೆಡಿಎಸ್ ಕಾಯ್ದುಕೊಂಡಿರೋದು. ಈಗ ಬಿಜೆಪಿಗರು ನಮ್ಮನ್ನ ಕರೆಯದೆ ಹೋರಾಟ ಮಾಡೋದು ಸರಿಯಲ್ಲ. ಪಬ್ಲಿಕ್ ಟಿವಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿರೋದು. ಬಿಜೆಪಿ ವರ್ತನೆಗೆ ದಳಪತಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂಬಂಧವನ್ನ ಕಿತ್ತು ಹೋಗೋಕೆ ಕ್ಷಣ ಮಾತ್ರ ಸಾಕು, ಆದರೆ ಒಟ್ಟಾಗಿ ಹೋಗೋದನ್ನ ರೂಢಿಸಿಕೊಳ್ಳಿ ಅಂತ ಪಬ್ಲಿಕ್ ಟಿವಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಈಗ ಮಾತನಾಡುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ತಿವಿಯುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಜೆಡಿಎಲ್ಪಿ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಇವತ್ತಿಂದ ಬೆಲೆ ಏರಿಕೆ ವಿಚಾರವಾಗಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದೆ. ಇದಕ್ಕೆ JDS ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ನೀವು ಯಾಕೆ ಈ ಒಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸ್ತಿಲ್ಲ? ನಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ನಿಮ್ಮನ್ನು ಮಾಧ್ಯಮದವ್ರನ್ನ ಇವತ್ತು ಕರೆದಿದ್ದು. ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಜನತಾದಳದವರು. ಜನಗಳಿಗೆ ಏನಾದ್ರು ಸಮಸ್ಯೆ ಆಯಿತು, ಜನಗಳಿಗೆ ಯಾವ್ದಾದ್ರು ಕೂಡ ಹೊರೆ ಆಯಿತು ಅಂದರೆ ಅದ್ರ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ, ಅದನ್ನು ಕಡಿವಾಣ ಹಾಕಲಿಕ್ಕೆ, ಜನಗಳಿಗೆ ಸಮಸ್ಯೆ ಬರದ ರೀತಿ ನೋಡ್ಕೊಳ್ಳೋವಂಥದ್ದು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನ ಅರ್ಥ. ಅದನ್ನು ದೇವೇಗೌಡರು ನಮ್ಮೆಲ್ಲರಿಗೂ ಕೂಡ ಕಲಿಸಿರ್ತಕ್ಕಂಥ ಪಾಠ. ನಾವು ಯಾವತ್ತೂ ಕೂಡ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಧಾವಿಸಿ ಅವ್ರ ನೆರವಿಗೆ ಹೋಗ್ತಕ್ಕಂಥದ್ದು ನಮ್ಮ ಜಾಯಮಾನ ಜನತಾದಳದ್ದು. ಅದನ್ನು ಇವತ್ತು BJPಯವರು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಒಟ್ಟಿಗೆ ನಮ್ಮನ್ನು ಜೊತೆಲಿ ಕರ್ಕೊಂಡು ಮಾಡಿದರೆ ಇನ್ನೂ ಕೂಡ ಬಲ ಇರ್ತಾಯಿತ್ತು, ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸ ಆಗ್ತಾಯಿತ್ತು. ಅದನ್ನು ಯಾಕೋ ಎಲ್ಲಿ ನ್ಯೂನ್ಯತೆ ಆಯಿತೋ ಗೊತ್ತಿಲ್ಲ, ಇದನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗದೆ ಇವತ್ತು ನಾನು ನಮ್ಮ ವರಿಷ್ಠರನ್ನು ಕೇಳಿ ಅವರ ಒಂದು ಇದನ್ನು ತೊಗೊಂಡು ಇವತ್ತು ನಮ್ಮ ಹೋರಾಟನೂ ಕೂಡ ಪ್ರಾರಂಭ ಆಗಬೇಕು. ಈ ಥರ ನಾವು ಒಟ್ಟಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಜನಗಳಿಗೆ ಈ ಥರ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಜನಗಳ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ಹೇಳಿ ಇದನ್ನು ರೂಪರೇಷಣೆ ಇವತ್ತು ಸಂಜೆ ಒಳಗೆ ಮಾಡೋವಂಥವ್ರಿದ್ದೀವಿ. ಆದ್ದರಿಂದ BJPಯವರು ಈಗ ತೊಗೊಂಡಿರ್ತಕ್ಕಂಥ ನಿಲುವೇನಿದೆ, ಈ ಥರ ಪದೇ ಪದೇ ನಿಲುವುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಹೊಂದಾಣಿಕೆ ಇರೋದು NDA ಅಂಗಪಕ್ಷ ನಾವು ಕೂಡ ಇರೋದನ್ನು ದಯಮಾಡಿ ನಿಮ್ಮ ಗಮನದಲ್ಲಿರಲಿ. ಅದನ್ನು ಇಟ್ಕೊಂಡು ಯಾವುದಾದ್ರು ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ, ಒಂದು ಹೋರಾಟ ರೂಪಿಸ್ಬೇಕಾದ್ರೆ ಜನತಾದಳದವರು ಕೂಡ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿಟ್ಕೊಂಡು ತೀರ್ಮಾನಗಳು ತೊಗೊಳ್ಳಿ ಅಂತ ಅವ್ರನ್ನ ತಿಳಿಯಲಿಕ್ಕೆ ಬಯಸ್ತಾರೆ. ಸರ್, ವಿಜಯೇಂದ್ರ ಅವರು ಹೇಳಿದರು, ಇದು BJPಯವರು ಪ್ರತ್ಯೇಕ, JDS ಅವ್ರು ಮಾಡ್ತಾರೆ, ಇದು BJPನೇ ಮಾಡ್ತಿರುವಂಥದ್ದು. ಅವರು ಕೂಡ ಸ್ಮಾರ್ಟ್ ಮೀಟ್ರದ್ದು ಹೋರಾಟ ಮಾಡಿದ್ರು, ಗ್ರೇಟರ್ ಬೆಂಗಳೂರು ಹೋರಾಟ ಮಾಡಿದ್ರು. ಈಗ ನಾವು ಇದನ್ನು ಹೋರಾಟವಾದ ಕೈರೂಪ ಎತ್ಕೊಳ್ತಾ ಇದ್ದೀವಿ, ಇದು ಪ್ಯೂರ್ಲಿ BJP ಮಾಡ್ತಿದೆ ಅನ್ನುವಂಥ ಮಾತುಗಳನ್ನು ವಿಜಯೇಂದ್ರ ಅವರು ಹೇಳಿದರು. ಈಗ ಎರಡೂ ಪಕ್ಷದ ಮುಖಂಡರುಗಳು ಕೂತು ಪ್ರತ್ಯೇಕವಾಗಿ ಹೋರಾಟ ಮಾಡಿ ಅಂತ ಒಂದು ತೀರ್ಮಾನ ಕೊಟ್ಬಿಡಿ, ನಾವು ಅವಾಗ ಹಂಗೆ ಮಾಡ್ಕೊಂಡು ಹೋಗೋಣ. ನಿಮ್ಮ ಪಕ್ಷದವ್ರು ನೀವು ಮಾಡಿ, ಅವಾಗ ನಾವು ಕೇಳಕ್ಕೆ ಬರಲ್ಲ, ನಮ್ಮ ಪಕ್ಷದವ್ರು ನಾವು ಮಾಡ್ಕೊಂಡು ಹೋಗ್ತೀವಿ. ಅದಾದ್ರೂ ತೀರ್ಮಾನ ಆಗಬೇಕಲ್ಲ. ಒಂದು ಸಂದರ್ಭದಲ್ಲಿ ಜೊತೆ ಕರ್ಕೊಳ್ಳೋದು, ಒಂದು ಸಂದರ್ಭದಲ್ಲಿ ಬಿಟ್ಟು ಮಾಡೋದು ಎಷ್ಟು ಸರಿ? ಆ ಥರ ಆಗಬಾರ್ದು.